ಕಳೆದ ಬಾರಿಗಿಂತ ಕಡಿಮೆ ಸ್ಥಾನ ಗೆದ್ರೂ ಕೂಡ ಬಿಜೆಪಿ ತನ್ನ ಮಿತ್ರ ಪಕ್ಷಗಳ ಜೊತೆ ಸೇರಿ ಸರ್ಕಾರ ರಚನೆಗೆ ಮುಂದಾಗಿದೆ. ಅಂತ ಅಂದ್ರೆ ಕಳೆದ ಬಾರಿ ಬಿಜೆಪಿ ಒಂದೇ 303 ಸ್ಥಾನಗಳನ್ನು ಪಡೆದಂತ ಕಾರಣಕ್ಕಾಗಿ 2014ರಲ್ಲಿ 284 ಸ್ಥಾನವನ್ನು ಪಡೆದಂತ ಕಾರಣಕ್ಕಾಗಿ ಮಿತ್ರ ಪಕ್ಷಗಳ ಮೇಲೆ ಅತಿಯಾದಂತ ಅವಲಂಬನೆ ಬಿಜೆಪಿಗೆ ಅವಕಾಶ ಇರಲಿಲ್ಲ. ಅದು ಅಷ್ಟೊಂದು ಅವರಿಗೇನು ಅದರ ಅವಶ್ಯಕತೆ ಇರಲಿಲ್ಲ. ಆದರೆ ಈ ಬಾರಿ ಮೋದಿ 3.0 ಸರ್ಕಾರ ರಚನೆ ಆದರೂ ಕೂಡ ಇದು ಸಮ್ಮಿಶ್ರ ಸರ್ಕಾರ ಆಗಿರಲಿದೆ. ಹೀಗಾಗಿ 2 ಬಾರಿ ಎದೆ ಉಬ್ಬಿಸಿ ಅಧಿಕಾರ ನಡೆಸಿದ್ದಂತ ಮೋದಿ ಈಗ ತಗ್ಗಿ ಬಗ್ಗಿ ನಡೆದು ಮಿತ್ರರನ್ನ ದೂರವಾಗದಂತೆ ನೋಡ್ಕೊಳ್ಬೇಕಾದಂತ ಅನಿವಾರ್ಯತೆಗೆ ಸಿಕ್ಕಾಕೊಂಡಿದ್ದಾರೆ. ಇದರ ಜೊತೆಗೆ ಮೋದಿ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. आपका ये स्नेह, आपका ये प्यार, इस आशीर्वाद के लिए मैं सभी देशवासियों का ऋणी हूं। ಮೋದಿ 3.0 ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರು. आज एनडीए की लगातार तीसरी बार सरकार बननी तय है। ನರೇಂದ್ರ ಮೋದಿ ಪರ ಎನ್ಡಿಎ ನಾಯಕರ ಬಹುಪರಾಕ್. ಜೂನ್ 7ಕ್ಕೆ ಹಕ್ಕು ಮಂಡನೆ, ಜೂನ್ 8ಕ್ಕೆ ಪದಗ್ರಹಣ. मैं नरेंद्र दामोदर दास मोदी ईश्वर की शपथ लेता हूं। ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಲು ಕೌಂಟ್ ಡೌನ್ ಶುರುವಾಗಿದೆ. ಮೋದಿ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಎಲ್ಲವೂ ಮೊದಲಿನಂತೆ ಇಲ್ಲ. ನಿಜ ಕಣ್ರಿ ನಿಜ. ಕೇಂದ್ರದಲ್ಲಿ ಮತ್ತೊಮ್ಮೆ ಪ್ರಚಂಡ ಬಹುಮತ ಪಡೆದು ತಾನೇ ಸರ್ವಶಕ್ತನಾಗಿ ಅಧಿಕಾರಕ್ಕೇರುವ ಬಿಜೆಪಿಯ ಕನಸು ನುಚ್ಚುನೂರಾಗಿದೆ. ಮೋದಿ ಸಮ್ಮಿಶ್ರ ಸರ್ಕಾರ ನಡೆಸಬೇಕಾದ, ಮಿತ್ರರ ಮರ್ಜಿ ಕಾಯಬೇಕಾದ ಸ್ಥಿತಿಗೆ ಬಂದಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಅದೆಷ್ಟು ಮರ್ಜಿ ಕಾಯಬೇಕು ಅನ್ನೋದು ಪ್ರಧಾನಿ ಮೋದಿಗೆ ಒಂದೇ ದಿನದಲ್ಲಿ ಅರಿವಿಗೆ ಬಂದಂತೆ ಕಾಣ್ತಿದೆ. ಯಾಕಂದ್ರೆ ಕಳೆದ 2 ಅವಧಿಯಲ್ಲಿ ಬಿಜೆಪಿ ಕೊಟ್ಟಿದ್ದನ್ನ ಪಂಚಾಮೃತ ಅಂತ ಸ್ವೀಕರಿಸಿದ್ದ ಎನ್ಡಿಎ ಮಿತ್ರ ಪಕ್ಷಗಳು ಇದೀಗ ಮೋದಿ ಎದುರು ಗಟ್ಟಿಯಾಗಿ ಡಿಮ್ಯಾಂಡ್ ಇಡೋಕ್ ಶುರು ಮಾಡಿವೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಪ್ರಧಾನಿ ಹುದ್ದೆವರೆಗೂ, ಪ್ರಮುಖ ಖಾತೆಗಳವರೆಗೂ. ಈ ಖಾತೆ ಚೌಕಾಸಿ ಏನು, ಮೋದಿಗೆ ಈ ಬಾರಿ ಪ್ರಧಾನಿ ಹುದ್ದೆ ಮುಳ್ಳಿನ ಮೇಲಿನ ನಡಿಗೆ ಆಗಿರೋದು ಯಾಕೆ ಅನ್ನೋದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ದೆಹಲಿ ಅಂಗಳದಲ್ಲಿ ಇವತ್ತು ಬಿಡುವಿಲ್ಲದೆ ನಡೆದ ಚಟುವಟಿಕೆಗಳೇನು, ಮೋದಿ ಪ್ರಮಾಣ ವಚನ ಸ್ವೀಕರಿಸೋದು ಯಾವಾಗ ಅಂತ ತೋರಿಸ್ತೀವಿ ನೋಡಿ. 2.0 ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್, 17ನೇ ಲೋಕಸಭೆ ವಿಸರ್ಜನೆ, ಎನ್ಡಿಎ ಮೀಟಿಂಗ್, ಮೋದಿ ಪರ ಮಿತ್ರ ಪಕ್ಷಗಳ ನಾಯಕರ ಬಹುಪರಾಕ್. ಫಲಿತಾಂಶದ ಬೆನ್ನಲ್ಲೇ ಪ್ರಧಾನಿ ಮೋದಿ ಇವತ್ತು ತಮ್ಮ 2ನೇ ಅವಧಿ ಸರ್ಕಾರದ ಕೊನೆಯ ಸಂಪುಟ ಸಭೆ ನಡೆಸಿದ್ರು. ಸಭೆಯಲ್ಲಿ ಔಪಚಾರಿಕವಾಗಿ ಮಾತನಾಡಿರುವ ಮೋದಿ, ಸೋಲು ಗೆಲುವು ಎಲ್ಲ ಇದ್ದಿದ್ದೆ. ನಾವು 10 ವರ್ಷಗಳ ಕಾಲ ಉತ್ತಮ ಆಡಳಿತ ನೀಡಿದ್ದೀವಿ, ಅದನ್ನ ಮುಂದುವರಿಸಿಕೊಂಡು ಹೋಗೋಣ ಅಂದಿದ್ದಾರೆ. ಸಂಪುಟ ಸಭೆ ಬಳಿಕ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಸದ್ಯ ನೂತನ ಸರ್ಕಾರ ರಚನೆ ಆಗೋವರೆಗೂ ನರೇಂದ್ರ ಮೋದಿ ಹಂಗಾಮಿ ಪ್ರಧಾನಿಯಾಗಿರಲಿದ್ದಾರೆ. ಎನ್ಡಿಎ ಪಕ್ಷಗಳ ನಾಯಕರ ಜೊತೆ ಸಭೆ, ಮೋದಿಗೆ ಬಹುಪರಾಕ್. ರಾಷ್ಟ್ರಪತಿ ಭವನದಿಂದ ವಾಪಸ್ಸಾದ ಪ್ರಧಾನಿ ಮೋದಿ ಎನ್ಡಿಎ ಮಿತ್ರ ಪಕ್ಷಗಳ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಜೆಡಿಯುನ ನಿತೀಶ್ ಕುಮಾರ್, ಟಿಡಿಪಿಯ ಚಂದ್ರಬಾಬು ನಾಯ್ಡು, ಜೆಡಿಎಸ್ನ ಕುಮಾರಸ್ವಾಮಿ, ಎಲ್ಜೆಪಿಯ ಚಿರಾಗ್ ಪಾಸ್ವಾನ್, ಜಿತನ್ ರಾಮ್ ಮಾಂಜಿ ಸೇರಿದಂತೆ ಎನ್ಡಿಎ ಒಕ್ಕೂಟದ 14 ಪಕ್ಷಗಳ ನಾಯಕರು ಉಪಸ್ಥಿತರಿದ್ದರು. ಮೂಲಗಳ ಪ್ರಕಾರ ಸಭೆಯಲ್ಲಿ ಎನ್ಡಿಎ ಒಕ್ಕೂಟದ ನಾಯಕನನ್ನಾಗಿ ಮೋದಿಯವರನ್ನೇ ಆಯ್ಕೆ ಮಾಡಿದ್ದಾರೆ. ಅಲ್ಲದೆ ಮೋದಿ ಆಯ್ಕೆ ಪ್ರಸ್ತಾವನೆಯ ಪತ್ರಕ್ಕೆ ಮಿತ್ರ ಪಕ್ಷಗಳ ನಾಯಕರು ಸಹಿ ಮಾಡಿಕೊಟ್ಟಿದ್ದಾರೆ. ಇದೊಂದು ರೀತಿ ಅಗ್ರಿಮೆಂಟ್ ಆಗಿದೆ.
ಇನ್ನು ಇದೇ ಸಭೆಯಲ್ಲಿ ನಿತೀಶ್ ಕುಮಾರ್ ಸರ್ಕಾರ ರಚನೆಗೆ ವಿಳಂಬ ಮಾಡೋದು ಬೇಡ, ಕೂಡಲೇ ಸರ್ಕಾರ ರಚನೆ ಮಾಡಿ ಅಂದಿದ್ದಾರೆ. ಹೀಗೆ ಮಿತ್ರರ ಸಲಹೆ ಪಡೆದಿರುವ ಮೋದಿ ಇದೀಗ ಜೂನ್ 7ರಂದು ಸಂಜೆ 5 ಗಂಟೆಗೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲು ಸಜ್ಜಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಅಲ್ಲದೆ ಜೂನ್ 8ರಂದೇ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ ಹೇಳಲಾಗ್ತಿದೆ. मैं नरेंद्र दामोदर दास मोदी ईश्वर की शपथ लेता हूं. ಎನ್ಡಿಎ ಮಿತ್ರ ಪಕ್ಷಗಳಿಂದ ಪ್ರಬಲ ಖಾತೆಗಳಿಗಾಗಿ ಡಿಮ್ಯಾಂಡ್. ಅಸಲಿಗೆ ಜೆಡಿಯು ಎಂಎಲ್ಸಿ ಖಾಲಿದ್ ಅನ್ವರ್ ಅನ್ನೋರು ನಿತೀಶ್ ಕುಮಾರ್ಗಿಂತ ಒಳ್ಳೆಯ ಪ್ರಧಾನಿ ಯಾರಿದ್ದಾರೆ ಅಂದಿದ್ದಾರೆ. नीतीश कुमार जी से बेहतर कौन हो सकता है प्रधानमंत्री? और नीतीश कुमार जी ने जिस तरह बिहार को आगे बढ़ाया और देश के लिए जितना वो सोचते हैं, जब वो कृषि मंत्री थे, जो कृषि रोड मैप उन्होंने बनाया उस वक्त, आज भी उसी रोड मैप पे देश चल रहा है. जो रेलवे के लिए उन्होंने काम किया, आज भी देखिए लोग याद करते हैं नीतीश कुमार. ಇಲ್ಲಿಂದಲೇ ಜೆಡಿಯು ಮೋದಿ ಕ್ಯಾಬಿನೆಟ್ನಲ್ಲಿ ಪ್ರಬಲ ಖಾತೆಗಳಿಗೆ ಡಿಮ್ಯಾಂಡ್ ಇಡುವ ಸುಳಿವು ಸಿಕ್ಕಿತ್ತು. ಆದರೆ ಮಿತ್ರ ಪಕ್ಷಗಳೆಲ್ಲ ನನಗೂ ಒಂದು ಖಾತೆ ಬೇಕು ಅಂತ ತಮ್ಮ ತಮ್ಮ ಡಿಮ್ಯಾಂಡ್ ಲಿಸ್ಟ್ ಮುಂದಿಟ್ಟಿವೆ. ಆ ಬೇಡಿಕೆಗಳೇನು ಅಂತ ನೋಡೋದಾದ್ರೆ, ಜೆಡಿಯು ನಾಯಕ ನಿತೀಶ್ ಕುಮಾರ್ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಕ್ಯಾಬಿನೆಟ್ನಲ್ಲಿ 2 ಪ್ರಮುಖ ಹುದ್ದೆ ಬೇಕು ಹಾಗೂ ಬಿಹಾರಕ್ಕೆ ವಿಶೇಷ ಸ್ಥಾನಮಾನದ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇನ್ನು ಟಿಡಿಪಿಯ ಚಂದ್ರಬಾಬು ನಾಯ್ಡು ಸ್ಪೀಕರ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು, ಜೊತೆಗೆ ಕ್ಯಾಬಿನೆಟ್ ದರ್ಜೆ ಖಾತೆ ಹಾಗೂ 2 ರಾಜ್ಯ ಖಾತೆಗಳನ್ನು ಕೇಳೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು 7 ಸ್ಥಾನ ಗೆದ್ದಿರುವ ಶಿವಸೇನೆಯ ಏಕನಾಥ್ ಶಿಂದೆ 1 ಕ್ಯಾಬಿನೆಟ್ ದರ್ಜೆ ಖಾತೆ ಮತ್ತು 2 ರಾಜ್ಯ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಚಿರಾಗ್ ಪಾಸ್ವಾನ್ ಕೂಡ 1 ಕ್ಯಾಬಿನೆಟ್ ಮತ್ತು 1 ರಾಜ್ಯ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಒಂದೇ ಸ್ಥಾನ ಗೆದ್ದಿರೋ ಜಿತನ್ ರಾಮ್ ಮಾಂಜಿ ಕೂಡ ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕೇಂದ್ರದಲ್ಲಿ ಕೃಷಿ ಖಾತೆಗೆ ಎಚ್.ಡಿ. ಕುಮಾರಸ್ವಾಮಿ ಟವೆಲ್. ಈ ಮಧ್ಯೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ಕೃಷಿ ಖಾತೆ ಬಗ್ಗೆ ಪರೋಕ್ಷವಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ನನಗೆ ಮೊದಲಿಂದಲೂ ಕೃಷಿಯಲ್ಲಿ ಒಲವು, ಒಳ್ಳೆ ಕೆಲಸ ಮಾಡೋ ಅಭಿಲಾಷೆ ಇದೆ ಅಂದಿದ್ದಾರೆ. ನಮ್ಮ ಒಂದು ಪಕ್ಷದ ಪ್ರಮುಖವಾದಂಥ ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲಿಂದಲೂ ಹೋರಾಟ. ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡೋಣ ಏನೇನು ತೀರ್ಮಾನಗಳಾಗುತ್ತೆ. ಸದ್ಯ ದೆಹಲಿಯಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆ ನಡೀತಿದೆ. ಎನ್ಡಿಎ ಸರ್ಕಾರ ರಚನೆ ಪಕ್ಕಾ ಆಗಿದೆ. ಆದರೆ ಇಂಡಿಯಾ ಮೈತ್ರಿಕೂಟವು ತಂತ್ರಗಾರಿಕೆಯಲ್ಲಿ ತೊಡಗಿದೆ. ಏನಾಗಲಿದೆ? ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, TV9.